ಪರಮಪೂಜ್ಯ ಜಗದ್ಗುರು ಉಜ್ಜಯಿನಿ ಸಪ್ತಮ ಸಿಂಹಾಸನಾಧೀಶ್ವರ ಶ್ರೀ 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 ಸಾವಿರಂಟು ಜಗದ್ಗುರು ಸಿದ್ಧಲಿಂಗ ರಾಜದೇಶ ಕೇಂದ್ರ ಶಿವಾಚಾರ್ಯ ಮಹಾಸ್ವಾಮಿಗಳವರು ತಮ್ಮ ಅಮೃತ ಹಸ್ತಗಳಿಂದ ದೀಪವನ್ನು ಬೆಳೆಸುವ ಮುಖಾಂತರವಾಗಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಾಗಿ ಉದ್ದೇಶದಿಂದ ಜ್ಯೋತಿಯನ್ನು ಬೆಳೆಸುವ ಮುಖಾಂತರವಾಗಿ ಕಾರ್ಯಕ್ರಮಕ್ಕೆ ಪುಷ್ಪಾರ್ಚನೆಯನ್ನ ಶ್ರೀ 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 ಸಾವಿರಂಟು ಜಗದ್ಗುರು ಸಿದ್ಧಲಿಂಗ ರಾಜದೇಶಿ ಕೇಂದ್ರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಅಮೃತ ನುಡಿಗಳನ್ನ ನಾವೆಲ್ಲರೂ ಕೂಡ ಆಲಿಸುತ್ತೇವೆ. ಮುಖೋದ್ಭೂತಂ ನಂದಿ ಗೋತ್ರಾದಿನಾಯಕಂ ವೃಷ್ಟಿಸೂತ್ರ ಕೃತೋ ವಂದೇ ಮರುಳಾರಾಧ್ಯಂ ಜಗದ್ಗುರುಂ. ಕಾರ್ಯಕ್ರಮದ ವೇದಿಕೆಯಲ್ಲಿ ಪ್ರವಚನಕಾರರಾಗಿ ಆಗಮಿಸಿರುವಂತಹ ವೇದಮೂರ್ತಿ ಗುರುಮೂರ್ತಿಯವರ, ರಾಜಕೀಯ ಜನಪ್ರತಿನಿಧಿಗಳವರ, ಪತ್ರಿಕಾ ಬಳಗದವರ, ಈ ಟ್ರಸ್ಟ್ ಕಮಿಟಿಯ ಅಧ್ಯಕ್ಷರನ್ನು ಮೊದಲುಗೊಂಡು ಎಲ್ಲ ಪದಾಧಿಕಾರಿಗಳೇ, ಸಂಗೀತ ಕಲಾ ಬಳಗವೇ, ಆಗಮಿಸಿದ ಭಕ್ತ ಬಂಧುಗಳೇ, ಮಾತೆಯರೇ, ಮುದ್ದು ಮಕ್ಕಳು ಸೇರಿದಂತ ನಿಮ್ಮೆಲ್ಲರಿಗೂ ಜಗದ್ಗುರು ಪಂಚಾಚಾರ್ಯರು, ಕ್ಷೇತ್ರನಾಥ ಜಗದ್ಗುರು ಮರುಳಸಿದ್ದೇಶ್ವರ ಸ್ವಾಮಿ, ಜಗನ್ಮಾತೆ ಗೌರಿದೇವಿ, ಕಾಳಿಕಾ ಮಾತೆಯ ಅನುಗ್ರಹ ಆಶೀರ್ವಾದ ಸದಾಕಾಲ ಇರಲಿ ಅನ್ನುವಂತಹ ಅನಂತ ಸನ್ಮಂಗಲಗಳನ್ನು ಅನುಗ್ರಹ ಮಾಡತಕ್ಕಂಥವರಾಗಿದ್ದೇವೆ. ಭಾರತ ದೇಶ ಅಂದ್ರೆ ದೇವರುಗಳ ದೇಶ. ಈ ದೇಶದಲ್ಲಿರುವಷ್ಟು ದೇವರುಗಳನ್ನ, ಗುಡಿ ಗುಂಡಾರಗಳನ್ನ ಪ್ರಪಂಚದ ಯಾವ ದೇಶದಲ್ಲೂ ನಾವು ನೋಡೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಭಾರತೀಯರ ನಿತ್ಯ ಜೀವನದಲ್ಲಿ ಧರ್ಮ, ದೇವರು, ಗುರು ಅನ್ನುವಂತಹ ವಿಷಯ ವ್ಯಕ್ತಿಗಳಿಗೆ ಅತ್ಯಂತ ಪ್ರಾಮಾಣಿಕವಾದ ಭಕ್ತಿಪೂರ್ಣವಾಗಿರ್ತಕ್ಕಂತಹ ಶ್ರದ್ಧೆ ಇರತಕ್ಕಂಥದ್ದನ್ನು ನಾವು ನೋಡ್ತೇವೆ. ಅದಕ್ಕಾಗಿ ಸ್ವಾಮಿ ವಿವೇಕಾನಂದರು ತಮ್ಮ ಒಂದು ಲೇಖನದೊಳಗೆ ಹೀಗೆ ಬರೆದುಕೊಂಡು ಬರ್ತಾರೆ, ಪಾಶ್ಚಾತ್ಯರಲ್ಲಿ ದೇವರಿಗಿಂತ ಹೆಚ್ಚಾಗಿ ದೇಹದ ಮೇಲಿನ ಪ್ರೀತಿ ಕಾಣುತ್ತದೆ. ಆದರೆ ಜಗತ್ತಿನೊಳಗೆ ಒಂದು ದೇಶ, ಆ ದೇಶದ ಜನ ಇದಕ್ಕೆ ಅಪವಾದ. ಆ ದೇಶದ ಜನ ತಮ್ಮ ದೇಹವನ್ನ ಪ್ರೀತಿ ಮಾಡೋದಿಲ್ಲ, ಬದಲಾಗಿ ದೇವರನ್ನ ಪ್ರೀತಿ ಮಾಡತಾರಂತೆ ಅವರು ಭಾರತ ದೇಶದ ಜನ ಅನ್ನುವಂತ ಮಾತನ್ನ ಅವರು ಬರ್ಕೊಂಡು ಬರ್ತಾರೆ. ದೇವರಿಗಾಗಿ ಏನೆಲ್ಲ ಮಾಡ್ತೇವೆ. ಈಗ ನಡೆದಿರುವಂತ ಕಾರ್ಯಕ್ರಮವು ಕೂಡ ದೈವಿಕ ಕಾರ್ಯಕ್ರಮವೇ. ಮಾತನಾಡಿದವರೆಲ್ಲರೂ ಕೂಡ ವಿಷಯದ ಮಹತ್ವವನ್ನು ಕುರಿತು ಬಹಳ ಸುಂದರವಾಗಿ ಪ್ರಸ್ತುತಪಡಿಸಿದ್ದಾರೆ. ನಮ್ಮ ಪ್ರವಚನಕಾರರು ಕೂಡ ಅಷ್ಟೇ ಸುಂದರವಾಗಿ ಇವತ್ತಿನ ಪ್ರವಚನವನ್ನು ಪ್ರಾರಂಭ ಮಾಡಿದ್ದಾರೆ. ನಿಮಗೆ ನೆನಪಿರಲಿ, ಸಾಮಾನ್ಯವಾಗಿ ಶಿವನ ಆರಾಧನೆಗಾಗಿ ಒಂದು ರಾತ್ರಿಯನ್ನು ಮೀಸಲಿಡುತ್ತಾರೆ.
ಅದು ಶಿವರಾತ್ರಿ. ಅದೇ ಶಿವನ ಅರ್ಧಾಂಗಿಯಾಗಿರ್ತಕ್ಕಂಥ ಪಾರ್ವತಿ, ಆಕೆಗೆ ಅನೇಕ ನಾಮಧೇಯಗಳಿದಾವ. ಅದರಲ್ಲಿ ಕಾಳಿಕಾ ಮಾತನ್ನು ಕೂಡ ಒಂದು. ಆ ತಾಯಿಗೆ ಮೀಸಲಿಟ್ಟಂತ ರಾತ್ರಿಗಳ ಸಂಖ್ಯೆ ಎಷ್ಟು? 9. ಹಾಗಾದ್ರೆ ಯಾರ ತಕ್ಕಡಿ ಜಾಸ್ತಿ ಆಯ್ತು? ಹೆಣ್ಣುಮಕ್ಕಳ ತಕ್ಕಡಿನೇ. ಹೊರಗಡೆ ಎಷ್ಟೇ ವೇಷಭೂಷಣ ಹಾಕೊಂಡು ಒಂದು ಚಂದ ಸೂಟು ಬೂಟ್ ಹಾಕೊಂಡು ಕೂತ್ಕೊಂಡ್ರು ಮನೆಯೊಳಗೆ ಸೈ ಅನಿಸ್ಕೊಂಡ ಗಂಡನ ನಿಜವಾದ ಶಕ್ತಿ ಅಲ್ಲಿ ಸೈ ಅನಿಸ್ಕೋಬೇಕು. ಪಾರ್ವತಿಯ ತೂಕವೇ ದೊಡ್ಡದು. ಯಾಕೆ ಅಂದ್ರೆ ಆ ಶಕ್ತಿಶಾಲಿನಿಗೆ, ಶಕ್ತಿಗೆ ವಿಶೇಷವಾಗಿರತಕ್ಕಂಥ ಮಹತ್ವ ಇದೆ. ನಿಮಗೆಲ್ಲ ನೆನಪಿರಲಿ, ಸಾಮಾನ್ಯವಾಗಿ ತ್ರಿಮೂರ್ತಿಗಳಂತ ಕರೆಯೋದು ಯಾರ್ಯಾರಿಗೆ? ಬ್ರಹ್ಮ, ವಿಷ್ಣು, ಮಹೇಶ್ವರ. ಬ್ರಹ್ಮಲೋಕದ ಅಧಿಪತಿ ಬ್ರಹ್ಮ, ಬ್ರಹ್ಮನ ಹೆಂಡತಿ ಸರಸ್ವತಿ, ವಿದ್ಯಾದಿ ದೇವತೆ ಶಾರದೆ. ಒಂದ್ಸಾರಿ ಬ್ರಹ್ಮನಿಗೆ ನನಗೊಂದು ವರ ಕೊಡು ಅಂತ ಕೇಳ್ತಾಳಂತೆ ಸರಸ್ವತಿ. ಏನು ವರ ಅಂದ್ರೆ, ಆಕೆ ಹೇಳ್ತಾಳೆ, ಬ್ರಹ್ಮ ನೀನ್ ಜಗತ್ತಿನ ಸೃಷ್ಟಿಕರ್ತ, ಜಗತ್ತನ್ನು ಸೃಷ್ಟಿ ಮಾಡ್ತಾ ಮಾಡ್ತಾ ಧರ್ಮ ಪತ್ನಿಯಾದ ನನ್ನನ್ನು ಮರೆತು ಬಿಡ್ತೀಯ. ಆದ್ರೆ ಇವತ್ತು ನನಗೊಂದು ವರ ಬೇಕು. ಎಂತ ವರ ಅಂದ್ರೆ, ಸದಾಕಾಲ ನಿನ್ನ ಜೊತೆಗಿರುವಂತ ವರ ಬೇಕು. ಅದಕ್ಕೆ ನಿನ್ನ ಶರೀರದೊಳಗೆ ನನಗೊಂದು ಜಾಗ ಕೊಡು ಅಂತ ಕೇಳಿದ್ಲು. ನಿಮ್ಮ ಮನೆಯೊಳಗೂ ಹೆಣ್ಮಕ್ಳು ನಿಮ್ ಮನೆಯವರು ಎಲ್ಲೆಲ್ಲಿ ಜಾಗ ಕೊಟ್ಟಾರಂತ ಕೇಳ್ತಿರ್ಬೇಕು. ನೀವು ಕೇಳ್ತಿರ್ತೀರಿ ಹೊರಗಡೆನೆಲ್ಲ, ಆ ಸಾಮಾನು ತರ್ರಿ, ಈ ಸಾಮಾನು ತರ್ರಿ, ಅದನ್ ತರ್ರಿ, ಇದನ್ ತರ್ರಿ ಅಂತ ನಾವು ಆಗಾಗ ಹಾಸ್ಯ ಭರಿತವಾಗಿ ಹೇಳ್ತಿರ್ತೀವಿ. ಬೆಳಗ್ಗೆ ಎದ್ದಾಗ ಮುಸುರಿ ತಿಕ್ತಿರ್ತಾರಲ್ಲ ಹೆಣ್ಮಕ್ಳು, ಆ ಬಾಂಡೆ ಸಾಮಾನು ಜಾಸ್ತಿ ಸೌಂಡ್ ಮಾಡುತ್ತಿದ್ವು ಅಂದ್ರೆ ಅವ್ರು ಕೇಳಿದ್ ತಂದು ಕೊಟ್ಟಿಲ್ಲ ಅಂತ ಅರ್ಥ. ಏನೂ ಸೌಂಡ್ ಆಗಿಲ್ಲಪ್ಪ, ಯಾರ ಮನೆಯಾಗೂ ಬಾಂಡೆ ಸಾಮಾನು ನೆಗ್ಗಿಲ್ಲ ತಗ್ಗಿಲ್ಲ ಅಂದ್ರೆ ಬಹಳ ಚಲೋ ಗಂಡ ಹೆಂಡತಿ ಅದಾರ ಅಂತ, ಕೇಳಿದ್ದೆಲ್ಲ ಸಿಕ್ಕದ ಅಂತ. ಯಾರ ಮನೆಯೊಳಗೆ ಬಾಂಡೆ ಸಾಮಾನು ಜಾಸ್ತಿ ನೆಗ್ಗಿದಾವ ನೋಡ್ರಿ, ಅವ್ರ ಮನ್ಯಾಗ ಹೆಂಡತಿ ಕೇಳಿದ್ದನ್ನ ಗಂಡ ತಂದು ಕೊಟ್ಟಿಲ್ಲ ಅಂತ ಅರ್ಥ. ಶಾರದೆ ಕೇಳಿದಾಗ ಬ್ರಹ್ಮ ವಿಚಾರ ಮಾಡ್ತಾನೆ. ಶಾರದೆಯಾದರೂ ಎಲ್ಲ ಶಾಸ್ತ್ರಗಳ ಒಡತಿ, ವಿದ್ಯಾದಿ ದೇವತೆ, ವಾಗ್ದೇವಿ. ಆಕೆ ನುಡಿದದ್ದೆಲ್ಲವೂ ವೇದ, ಮಾತನಾಡಿದ್ದೆಲ್ಲವೂ ಶಾಸ್ತ್ರ. ಅಂತ ಶಾರದೆ ನನ್ನಿಂದ ವರ ಕೇಳ್ತಾ ಇದ್ದಾಳೆ ಅಂದಾಗ ವಿಚಾರ ಮಾಡಿದಂತ ಬ್ರಹ್ಮ ನನ್ನ ನಾಲಿಗೆಯೊಳಗ ಬಂದು ನೀನು ವಾಸವಾಗುವಂತ ಆಕೆಗೆ ಆಶೀರ್ವಾದ ಮಾಡಿದ್ನಂತ. ಬಹಳ ಬುದ್ಧಿವಂತ ಆತ. ಆತನ ನಾಲಿಗೆಯೊಳಗೆ ಶಾರದೆ ಇದ್ರೆ ಬ್ರಹ್ಮ ನುಡಿದಿದ್ದೆಲ್ಲವೂ ಎಲ್ಲರ ಹಣೆವರ ಆಗ್ಲೇಬೇಕಲ್ಲ, ವಿಧಿ ವಿಧಾತ. ಈ ಸುದ್ದಿ ವೈಕುಂಠಕ್ಕೆ ಮುಟ್ಟಿತು. ವೈಕುಂಠದ ಅಧಿಪತಿ ವಿಷ್ಣು, ವಿಷ್ಣುವಿನ ಹೆಂಡತಿ, ಇದು ಎಲ್ಲರಿಗೂ ಗೊತ್ತಿರ್ತದೆ. ಜಗತ್ತಿನೊಳಗೆ ಯಾವ ದೇವರ ಪೂಜೆ ಬಿಟ್ಟರು ಬಿಡ್ತೀರಿ, ಲಕ್ಷ್ಮೀ ಪೂಜೆ ಬಿಡಂಗಿಲ್ಲ. ಅದು ಗಂಡು ಮಕ್ಕಳರ ಇರ್ಬೋದು, ಹೆಣ್ಮಕ್ಳರ ಇರ್ಬೋದು. ಕಾಂಚಾಣಂ ಕಾರ್ಯಸಿದ್ಧಿ. ಶಾರದೆ ವರ ಪಡ್ಕೊಂಡಿದ್ದಂತ ವಿಚಾರವನ್ನ ಬಲ್ಲವಳಾದ ಲಕ್ಷ್ಮಿ ವಿಷ್ಣುವಿಗೆ ಕೇಳ್ತಾಳೆ, ನೀ ನೋಡಿದ್ರೆ ಒಂದೊಂದು ಅವತಾರ ಎತ್ತಿ ಎಷ್ಟೋ 1000 ವರ್ಷಗಳ ಕಾಲ ಅದೃಶ್ಯ ಆಗಿಬಿಡ್ತೀಯ, ಧರ್ಮಪತ್ನಿಯಾದ ನನ್ನನ್ನು ಮರೆತು ಬಿಡ್ತೀಯ. ಇವತ್ತು ಶಾರದೆಗೆ ಸಿಕ್ಕ ರೀತಿಯೊಳಗೆ ವರ ನನಗೂ ಕೂಡ ಸಿಗಬೇಕು ಅಂದ್ರೆ ಸದಾ ಕಾಲ ನಿನ್ನ ಜೊತೆಗಿರುವಂತ ವರ ಸಿಗಬೇಕು. ಅದಕ್ಕೆ ನಿನ್ನ ಶರೀರದೊಳಗೆ ನನಗೊಂದು ಜಾಗ ಕೊಡುವಂತ ಲಕ್ಷ್ಮಿ ವಿಷ್ಣುವಿನನ್ನ ಕೇಳಿದ್ಲ. ನಿಮಗೆ ನೆನಪಿರ್ಲಿ, ಜಗತ್ತಿನೊಳಗೆ ಎಷ್ಟು ದೇವರದಲ್ಲ, ಅಷ್ಟೋ ದೇವರುಗಳಲ್ಲಿ ಅತ್ಯಂತ ಜಿಪುಣ ದೇವರು ಯಾರು ಅಂದ್ರೆ ವಿಷ್ಣುನೇ. ತಿರುಪತಿ ಹೋಗ್ತಿರಲ್ಲ ನೀವು, 2 ಖಾಲಿ ಮಾಡ್ಕೊಂಡ್ಬರ್ತೀರಿ. ಒಂದು ಜೇಬ್ನಿಗಿರೋ ದುಡ್ಡು, ನೋಡ್ರಿ ಕೊಟ್ಟಾಗಿಲ್ಲ ನೆನಪದ. ಬರೀ ಕೂದಲ ಬಿಸ್ನೆಸ್ 100 ಕೋಟಿ ತಿರುಪತಿ ತಿಮ್ಮಪ್ಪನ್. ಮೊನ್ನೆ ಕೇಳಿದ್ರೆ ಇಲ್ವೋ,
250 ಟನ್ ಚಿನ್ನ ತಿರುಪತಿ ತಿಮ್ಮಪ್ಪನ ದಾಸ್ತಾನೊಳಗ ಬ್ಯಾಂಕ್ನೊಳಗೆ ಇಟ್ಟಾರ. ನಮಗ ಅನಿಸ್ತದ, ಆಗಾಗ ಹೇಳ್ತಿರ್ತೀವಿ ನಾವು MLA MP ಸಿಕ್ಕಾಗ, ಮುಂದೇನಾದ್ರೂ ಸರ್ಕಾರಕ್ಕೆ ಸಾಲ ಕೊಡೋ ಪರಿಸ್ಥಿತಿ ಬಂದ್ರೆ ತಿರುಪತಿ ತಿಮ್ಮಪ್ಪನ ಕೊಡ್ಬೇಕು. ಅಷ್ಟು ಶ್ರೀಮಂತ ದೇವರು. ಬಲಗೈಯಿಂದ ಕೊಟ್ಟದ್ದ ವರನ ಎಡಗೈಯಿಂದ ಹ್ಯಾಂಗ್ ಕಸಬೇಕಂತ ವಿಚಾರ ಮಾಡ್ತಿರ್ತಾನ ನಾವು. ಅದ್ರ ಜೊತೆಗೆ ಪ್ರೇಮದ ದೇವರು ಕೂಡ ಹೌದ. ಯಾರು? ವಿಷ್ಣು. ಅವ ವಿಚಾರ ಮಾಡ್ತಾನ, ಲಕ್ಷ್ಮಿ ಇದ್ರ ನನಗ್ ಬೆಳೆ. ಲಕ್ಷ್ಮೀಪತಿ ಅಂತ ಯಾವಾಗ ಕರೀತಾರ? ಲಕ್ಷ್ಮಿ ಜೊತೆಗೆ ಇರ್ಬೇಕು, ಅವಾಗಲೇ ಸಂಪತ್ತಿನ ಒಡೆ ಅವನಾಗೋದು. ಆಗ್ಲಿ ಅಂತ ಹೇಳಿ ತನ್ನ ವಧ್ಯಸ್ಥರ ಅಂದ್ರೆ ಹೃದಯದೊಳಗೆ ಜಾಗ ಕೊಡ್ತಾನಂತ. ಯಾರಿಗೆ? ಲಕ್ಷ್ಮಿ. ಬ್ರಹ್ಮ ಶಾರದೆಗೆ ವರ ಎಲ್ಲಿ ಕೊಟ್ಟ? ನಾಲಿಗೆ ಒಳಗೆ. ವಿಷ್ಣು ಲಕ್ಷ್ಮಿಗೆ ಹೃದಯದೊಳಗೆ. ಈ ಸುದ್ದಿ ಕೈಲಾಸಕ್ಕೆ ಮುಡಿತು. ಪಾರ್ವತಿಗೂ ಈ ಸುದ್ದಿ ತಲುಪ್ತು. 3 ಜನ ಊರಿಗಿತ್ತಾರವರು, ಸರಸ್ವತಿ, ಲಕ್ಷ್ಮಿ, ಪಾರ್ವತಿ. ಪಾರ್ವತಿ ವಿಚಾರ ಮಾಡಿದ್ಲು, ನಾವೆಲ್ಲ ಒಂದ ವಾರಿಗರು, ಅವರಿಬ್ರು ಅವರವರ ಗಂಡಂದರಿಂದ ವರ ಪಡ್ಕೊಂಡಿದಾರ, ನಾನು ಯಾಕೆ ಶಿವನ ಹತ್ರ ವರ ಪಡ್ಕೋಬಾರದು ಅಂತ ವಿಚಾರ ಮಾಡಿ ಶಿವನಿಗೆ ಕೇಳಬಿಟ್ಲು. ಶಿವ ಅಂದ, ಇಷ್ಟು ದಿನ ಏನೂ ಕೇಳಲಾರದ ಪಾರ್ವತಿ, ಏನನ್ನೂ ಬೇಡಲಾರದ ಪಾರ್ವತಿ ಇವತ್ತು ಕೇಳಕತ್ತಾಳ ಅಂದ್ರೆ ಏನ್ ಅನ್ಬೇಕು ಅಂತ ಆಕಿನ ಕೇಳಿದ್ದಾನೆ. ಅವಾಗ ಪಾರ್ವತಿ ಹೇಳ್ತಾಳ, ನೀ ನೋಡಿದ್ರೆ ಭಕ್ತರ ದೇವರು, ಯಾರು ಕರೀತಾರ ಓಡೋಗ್ಬಿಡ್ತೀನಿ. ಬೋಳೆ ಶಂಕರ ಅಂತಾರೆ, ಯಾರು ಏನ್ ಕೇಳ್ತಾರ ನೀನ್ ಕೊಟ್ಟು ಬಿಡ್ತೀಯ. ನಿಮ್ಗೆ ಗೊತ್ತದ, ರಾವಣ ಕೇಳಿದಾಗ ಆತ್ಮಲಿಂಗನೇ ಕೊಟ್ಟವ. ಯಾರು ಏನು ಕೇಳಿದ್ರು ಇಲ್ಲ ಅನ್ನುವಂತ ಪ್ರಶ್ನೆನೇ ಇಲ್ಲ. ಯಾರ ಹತ್ರ? ಶಿವನ ಹತ್ರ. ಅದಕ್ಕೆ ಸರ್ವಜ್ಞ ಒಂದ್ ಕಡೆ ಬಹಳ ಚಂದ ಹೇಳ್ತಾನೆ, ಇಂದ್ರ ಅಂದಣವೇರಿ ಏನೂ ಕೊಡಲರಿಯ, ಇಂದ್ರ ಅಂದಣವೇರಿ ಏನೂ ಕೊಡಲರಿಯ, ನಮ್ಮ ಚಂದ್ರಶೇಖರ ಮುದಿಯತ್ತ ನೀರಿ ಬೇಡಿದ್ದ ನೀವ ಸರ್ವಜ್ಞ ಅಂತ. ಇಂದ್ರ ಅಂದ್ರೆ ಯಾರು? ಸ್ವರ್ಗದ ಮಾಲೀಕವ, ಅದ್ರ ಒಡೆಯ. ಅವನ ಹತ್ರ ಎಲ್ಲ ಅದಾವ. ಕಾಮಧೇನು ಅದ, ಕಲ್ಪವೃಕ್ಷ ಅದ, ಐರಾವತ ಅದ, ಅಮೃತ ಅದ, ನವರತ್ನಗಳದಾವ. ಇವೆಲ್ಲವುಗಳಿದ್ರೂ ಕೂಡ ಅವನಿಗೆ ಅದನ್ನ ಕೊಡುವಂತ ಅಧಿಕಾರ ಇಲ್ಲ. ಯಾರಿಗೆ? ಇಂದ್ರನಿಗೆ. ಆದ್ರೆ ಚಂದ್ರಶೇಖರ ಅಂದ್ರೆ ಶಿವ, ಮುದಿಯತ್ತ ನೀರಿ ಅಂದ್ರೆ ಆತನ ವಾಹನ ಯಾವುದು? ನಂದಿ. ಆ ನಂದಿಯನ್ನು ಏರಿದಂತ ಶಿವ ಬೋಳೆ ಶಂಕರನಾಗಿ ಯಾರು ಏನು ಕೇಳ್ತಾರ ಅದನ್ನೆಲ್ಲವನ್ನ ಕೊಡ್ತಕ್ಕಂಥ ಶಕ್ತಿ ಅವನೊಳಗದ. ಅದಕ್ಕೆ ಪಾರ್ವತಿ ಅಂತಾಳ, ನೀ ಎಲ್ಲಿರ್ತೀಯ ಅಂತ ನನಗ ಗೊತ್ತಿಲ್ಲ. ಧರ್ಮಪತ್ನಿಯಾದ ನನಗ ಸ್ಮಶಾನದಾಗ ಇರ್ತೀಯೋ, ಕೈಲಾಸದಾಗ ಇರ್ತೀಯೋ, ಬೆಳ್ಳಿ ಬೆಟ್ಟದಾಗ ಇರ್ತೀಯೋ, ಭಕ್ತರ ಮನೆಯೊಳಗಿರ್ತೀಯೋ ನನಗ ಗೊತ್ತಿಲ್ಲ. ಎಲ್ಲಾದ್ರೂ ಇರು, ಕೈಲಾಸದಾಗರ ಇರು, ಸ್ಮಶಾನದಾಗರ ಇರು, ನಿನ್ನ ಜೊತೆಗೆ ಧರ್ಮಪತ್ನಿಯಾದ ನಾನು ಇರಬೇಕಾಗಿರತಕ್ಕಂಥದ್ದು ಕರ್ತವ್ಯ. ಅದಕ್ಕೆ ಸದಾವಕಾಲ ನಿನ್ನ ಜೊತೆಗೆ ಇರಬೇಕಾದ್ರೆ ನಿನ್ನ ಶರೀರದೊಳಗೆ ನನಗೊಂದು ಅವ್ರು ಹೆಂಗ ಜಾಗ ಕೊಟ್ಟಾರ ಹಂಗ ನನಗೂ ಕೊಡು ಅಂತ ಹೇಳಿ ಪಾರ್ವತಿ ಕೇಳಿದ್ಲ. ಅವಾಗ ಪರಮಾತ್ಮ ಹೇಳ್ತಾನೆ, ಪಾರ್ವತಿ ನೀ ಎಂತ ಹುಚ್ಚದಿ, ನೀ ಕೇಳೋದು ಹೆಚ್ಚ, ನಾನು ಕೊಡೋದು ಹೆಚ್ಚ. ಈ ಜಗತ್ತು ಸೃಷ್ಟಿ ಆಗಬೇಕಾದ್ರೆ ನನ್ನೊಬ್ಬನಿಂದ ಸೃಷ್ಟಿ ಆಗಿಲ್ಲ, ಶಿವನೊಬ್ಬನಿಂದಲೇ ಈ ಜಗತ್ತು ಸೃಷ್ಟಿ ಆಗಿಲ್ಲ. ನನ್ನ ಸೃಷ್ಟಿಯೊಳಗೆ ಎಷ್ಟು ಅಧಿಕಾರ ಇದೆಯೋ, ಎಷ್ಟು ಪ್ರಾತಿನಿಧಿಕತೆ ಇದೆಯೋ, ಅಷ್ಟೇ ಪ್ರಾತಿನಿಧ್ಯ ಶಕ್ತಿ ಸ್ವರೂಪಿಣಿಯಾದ ನಿನಗೂ ಕೂಡ ಇದೆ. ಈ ಜಗತ್ತು ಸೃಷ್ಟಿಯಾಗಬೇಕಾದ್ರೆ ಶಿವ ಮತ್ತು ಶಕ್ತಿಯ ಸಮಾನ ಪಾಲುದಾರಿಕೆ ಇದ್ದಾಗ ಮಾತ್ರ ಸಾಧ್ಯ ಆಗ್ತದ. ಅದಕ್ಕೆ ಸಿದ್ಧಾಂತ ಶಿಖಾಮಣಿಯೊಳಗೆ ಈ ಮಾತನ್ನು ಹೇಳ್ತಾರೆ, ಶಿವಶಕ್ತಿ ಸಮತ್ಪನ್ನ ಜಗತ್ ಸೃಷ್ಟಿಕಾರಿಣಿ ಅನ್ನುವಂತ ಮಾತನ್ನು ಹೇಳ್ತಾರೆ. ಹಾಗಾಗಿ ನೀನು ಕೇಳೋದೇನಿದೆಯಲ್ಲ, ಒಂದು ವರ, ಒಂದು ಜಾಗ, ಒಂದು ಸಣ್ಣ ಜಾಗ ಅಲ್ಲ, ಒಂದು ಸ್ಥಾನ ಅಲ್ಲ, ನನ್ನ ಶರೀರದ ಅರ್ಧ ದೇಹವನ್ನೇ ನಿನಗೆ ಧಾರೆಯಲ್ಲಿ ಕೊಡ್ತೀನಿ ಅಂತ ಪರಮಾತ್ಮ ಪಾರ್ವತಿಗೆ ಆಶೀರ್ವಾದ ಮಾಡಿದ್ನು. ಅವತ್ತಿನಿಂದ ಪಾರ್ವತಿ ಅರ್ಧ ಅಂಗವನ್ನ ಧರಿಸಿದ ಕಾರಣಕ್ಕಾಗಿ ಅರ್ಧಾಂಗಿ ಆಗ್ತಾಳೆ, ಪರಮಾತ್ಮ ಅರ್ಧ ನಾರೀಶ್ವರನಾಗ್ತಾನೆ. ಈ ಮಾತನ್ನು ಹೇಳಿದ ಉದ್ದೇಶ ಏನಪ್ಪಾ ಅಂತ ಕೇಳಿದ್ರೆ,
ಕೇವಲ ಇದು ದೇವಿ ಪುರಾಣ ಅನ್ನುವಂಥದ್ದು ಯಾವುದೋ ಪುರಾಣ, ಯಾವುದೋ ಶಾಸ್ತ್ರ, ಇದನ್ನ ನಾವು ಕೇಳಾಕತ್ತೀವಿ ಅಲ್ಲಿ ನಡೀತು ಅನ್ನುವಂಥದ್ದಲ್ಲ. ನಮ್ಮ ವೀರೇಶ್ ಅವರು ಹೇಳಿದ್ದಾಗ್ಲಿ, ಇನ್ನೊಬ್ಬ ವೀರೇಶ್ ಹೇಳಿದ್ದಾಗ್ಲಿ, ಭೀಮಣ್ಣ ಹೇಳಿದ್ದಾಗ್ಲಿ, ಇದು ಪ್ರತಿಯೊಬ್ಬರ ಸಾಂಸಾರಿಕ ಜೀವನಕ್ಕೆ ಸಂಬಂಧಪಟ್ಟದ್ದು, ಪ್ರತಿಯೊಬ್ಬರ ವ್ಯಕ್ತಿಗತವಾಗಿರ್ತಕ್ಕಂತಹ ವಿಷಯ ವ್ಯಕ್ತಿಗಳಿಗೆ ಸಂಬಂಧಪಟ್ಟದ್ದು. ಪಾರ್ವತಿ ಪರಮಾತ್ಮ ಹಾಗೆ ಪಾರ್ವತಿಯನ್ನು ನಡೆಸಿಕೊಂಡ ಹಾಗೆ ಆತನ ಭಕ್ತರೆಲ್ಲರೂ ಕೂಡ ಪ್ರತಿಯೊಂದು ಹೆಣ್ಣನ್ನ ಆ ಶಕ್ತಿ ಸ್ವರೂಪಿಣಿಯಾಗಿ ಕಂಡಾಗ ಮಾತ್ರ ಆ ದೇವಿಯ ಕಾಳಿಕೆಯ ಅನುಗ್ರಹ ಆಗೋದಕ್ಕೆ ಸಾಧ್ಯ ಆಗ್ತದೆ. ಇಲ್ಲಿ ದೇವಿ ಪುರಾಣ ಕೇಳಿದೀವಿ, ಮನೆಯೊಳಗೆ ಹೋಗಿ ಹೆಂಡತಿಗೆ ಅವಾಚ್ಯ ಶಬ್ದಗಳು ಮಾತನಾಡಿದ್ವಿ, ಹೆಣ್ಣು ಮಕ್ಕಳಿಗೆ ಮಾತನಾಡಿದ್ವಿ ಅಂದ್ರೆ ಅದರ ಫಲ ಸಿಗೋದಕ್ಕೆ ಸಾಧ್ಯವೇ ಇಲ್ಲ. ಎಷ್ಟು ಅದ್ಭುತವಾಗಿ ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತದೊಳಗೆ ಹೇಳ್ತಾರೆ, ಶಕ್ತಿಶ್ಚ ಶಕ್ತಿಶ್ಚ ಶಕ್ತಿ ತಾಭ್ಯಾಂ ವಿಶಿಷ್ಟೌ ಜೀವೇಶೌ ತಯೋರದ್ವೈತಂ ಶಕ್ತಿ ವಿಶಿಷ್ಟಾದ್ವೈತಂ ಅಂತ ಹೇಳ್ತಾರೆ. ನಿಮಗೆ ನೆನಪಿರ್ಲಿ, ನಮ್ಮ ಪ್ರವಚನಕಾರ ಶಂಕರಾಚಾರ್ಯರನ್ನು ನೆನಪಿಸಿಕೊಂಡ್ರು. ಶಂಕರಾಚಾರ್ಯರು ಆರಂಭದಲ್ಲಿ ಶಿವನನ್ನು ಮಾತ್ರ ಆರಾಧನೆ ಮಾಡ್ತಿದ್ರು. ಶಿವನ್ ಬಿಟ್ಟು ಮತ್ತೊಂದೆಲ್ಲ ಮಿಥ್ಯ ಅಂತಿದ್ರು, ಜರಿತಿದ್ರು, ಟೀಕೆ ಮಾಡ್ತಿದ್ರು. ಶಿವನನ್ನು ಬಿಟ್ಟು ಬೇರೆ ಏನೂ ಇಲ್ಲ, ಈ ಜಗತ್ತು ಯಾವುದೂ ಇಲ್ಲ. ಶಕ್ತಿಯನ್ನು ಟೀಕೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ಅದು ಅತಿ ತಾರಕಕ್ಕೇರಿತು. ಅವಾಗ ಆ ತಾಯಿಗೆ ಬಹಳ ಅಸಮಾಧಾನ ಆಯ್ತು. ಪಾರ್ವತಿ ಶಂಕರರಿಗೆ ಜ್ಞಾನೋದಯ ಮಾಡಬೇಕು ಅಂತ ಹೇಳಿ ಶಂಕರರ ಶಕ್ತಿ ಶರೀರದಲ್ಲಿರ್ತಕ್ಕಂಥ ಎಲ್ಲ ಶಕ್ತಿಯನ್ನು ಎಳ್ಕೊಂಡ್ಬಿಡ್ತಾಳ. ದಿನಗಳದಂತೆ ಶಂಕರರ ದೇಹದ ಶಕ್ತಿ ಎಲ್ಲ ನಷ್ಟವಾಗಿ ಅವರು ಬಹಳ ನಿತ್ರಾಣರಾಗ್ತಾರೆ. ಕೊನೆಗೆ ಬಹಳಷ್ಟು ಸಮಸ್ಯೆಗಳು ಬಂದಾಗ ಅವ್ರು ವಿಚಾರ ಮಾಡ್ತಾರೆ, ಯಾವ ಕಾರಣಕ್ಕಾಗಿ ನನಗೆ ಈ ಸ್ಥಿತಿ ಬಂದದ್ದು ಅಂತ ಹೇಳಿ ವಿಚಾರ ಮಾಡಿದಾಗ ಒಂದು ದಿನ ಸ್ವಪ್ನದೊಳಗೆ ಬಂದು ಪದೇ ಪದೇ ಶಕ್ತಿಯನ್ನ ಟೀಕೆ ಮಾಡಿದ ಕಾರಣಕ್ಕಾಗಿ ಆ ಶಕ್ತಿಯ ಬಗ್ಗೆಯ ಜ್ಞಾನವನ್ನ ನಿನಗೆ ಉಪದೇಶ ಮಾಡುವ ಕಾರಣಕ್ಕಾಗಿ ಈ ಸ್ಥಿತಿಯನ್ನು ನಿನಗೆ ತಂದಿದ್ದೀನಿ ಅನ್ನುವಂತ ಮಾತನ್ನ ಆ ಶಕ್ತಿಯೇ ತಾಯಿಯೇ ಶಂಕರ ಸ್ವಪ್ನದಲ್ಲಿ ಬಂದು ಹೇಳ್ತಾಳೆ. ಆಶ್ಚರ್ಯ ನಿಮ್ಗೆ ಹೇಳ್ತೇವೆ, ಅಷ್ಟು ದೇಹ ನಿತ್ರಾಣವಾಗಿದ್ದಂತ ಶಂಕರರು ಆ ಕ್ಷಣದಿಂದಲೇ ಶಕ್ತಿಯ ಆರಾಧನೆಯನ್ನು ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅವತ್ತಿನಿಂದ ಅವರ ಜೀವನದೊಳಗೆ ತಿರುವು ಪ್ರಾರಂಭ ಆಗ್ತದೆ. ಇವತ್ತೇನು ನಾವೆಲ್ಲ ದೇವಿ ಪುರಾಣ ಅಂತೇಳಿ ಕನ್ನಡದೊಳಗೆ ನಾವು ಇವತ್ತು ಪ್ರವಚನ ಮಾಡ್ತಾ ಇದ್ದೀರಿ, ಓದ್ತಾ ಇದ್ದೀರಿ. ಇದರ ಮೂಲ ಯಾವುದಪ್ಪ ಅಂದ್ರೆ ದುರ್ಗಾ ಸಪ್ತಶತಿ. ಆ ದುರ್ಗಾ ಸಪ್ತಶತಿಯನ್ನು ರಚನೆ ಮಾಡಿದವರು ಯಾರು ಅಂದ್ರೆ ಅದೇ ಶಂಕರ ಭಗವತ್ಪಾದರು. ಆ ಶಂಕರಾಚಾರ್ಯರು ಅಂತ ಸ್ಥಿತಿಯೊಳಗೆ ಶಕ್ತಿ ಆರಾಧನೆ ಮಾಡ್ತಾ ಮಾಡ್ತಾ ಸೌಂದರ್ಯ ಲಹರಿ ಇರ್ಬೋದು, ದುರ್ಗಾ ಸಪ್ತಶತಿ ಇರ್ಬೋದು, ಲಲಿತಾ ಸಹಸ್ರನಾಮ ಇರ್ಬೋದು, ಲಲಿತಾ ಅಷ್ಟೋತ್ತರಗಳಿರ್ಬೋದು, ಇವೆಲ್ಲವುಗಳನ್ನ ದೇವಿಯ ಕುರಿತಾದ ಗ್ರಂಥಗಳನ್ನ ರಚನೆ ಮಾಡ್ತಾ ಮಾಡ್ತಾ ಶಿವನಷ್ಟೇ ಸತ್ಯ, ನೀನು ತಾಯಿ ಅನ್ನುವಂಥದ್ದನ್ನು ಒಪ್ಕೊಳ್ತಾರೆ, ಅದನ್ನು ಪ್ರತಿಪಾದನೆ ಮಾಡ್ತಾರೆ. ಅವತ್ತಿನಿಂದ ತಾಯಿಯ ಅದ್ಭುತವಾದ ಆರಾಧಕರಾಗ್ತಾರೆ. ಯಾವ ರೀತಿಯೊಳಗೆ ಗ್ರಂಥಗಳನ್ನ ರಚನೆ ಮಾಡ್ತಾ ಮಾಡ್ತಾ ಹೋಗ್ತಾರೆ, ಕಳೆದು ಹೋದ ಆ ಶಕ್ತಿಯ ಎಲ್ಲ ಮರುಪೂರ್ಣ ಶಂಕರರಿಗಾಗ್ತದೆ. ಅದಕ್ಕೆ ಜಗತ್ತಿನೊಳಗ ಎಷ್ಟು ಶಿವ ಸತ್ಯವೋ ಅಷ್ಟೇ ಸತ್ಯ ಶಕ್ತಿಯು ಅನ್ನುವಂಥದ್ದನ್ನ ಪ್ರತಿಪಾದನೆ ಮಾಡಿದಂತ ವೀರಶೈವ ಪರಂಪರೆ, ಅದರ ಜೊತೆಗೆ ಶಂಕರ ಭಗವತ್ಪಾದರ ಆ ಪರಂಪರೆ ಇವತ್ತಿಗೂ ಕೂಡ ಸರ್ವಮಾನ್ಯವಾಗಿದೆ ಅನ್ನುವಂಥದ್ದನ್ನ ಅರ್ಥ ಮಾಡ್ಕೋಬೇಕು. ಮಾಧ್ವ ಪರಂಪರೆಯೊಳಗ, ವೈಷ್ಣವ ಪರಂಪರೆಯೊಳಗ ಒಂದನ್ನ ಒಪ್ಪುತ್ತಾರೆ, ಒಂದನ್ನು ಒಪ್ಪೋದಿಲ್ಲ. ಬೌದ್ಧ ಪರಂಪರೆಯೊಳಗೆ ಒಂದನ್ನು ಒಪ್ಪುತ್ತಾರೆ, ಮತ್ತೊಂದನ್ನು ಒಪ್ಪೋದಿಲ್ಲ. ಜೈನ ಪರಂಪರೆಯೊಳಗೆ ಒಂದನ್ನು ಒಪ್ಪುತ್ತಾರೆ, ಮತ್ತೊಂದನ್ನು ಒಪ್ಪೋದಿಲ್ಲ. ಆದರೆ ಎಲ್ಲವನ್ನೂ ಒಪ್ಪುವ, ಎಲ್ಲರನ್ನೂ ಪ್ರೀತಿಸುವ ಸಿದ್ಧಾಂತ ಅದು ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ. ಹಾಗಾಗಿ ಈ ಜಗತ್ತಿನೊಳಗೆ ಹುಟ್ಟಿ ಬಂದಂತ ಪ್ರತಿಯೊಂದು ಜೀವವು ಕೂಡ ಶಿವನ ಅಂಶವೇ ಆಗಿದೆ ಅನ್ನುವಂಥದ್ದನ್ನು ಮನಗಂಡು ಶಿವೋಹಂ ಭಾವ ಪ್ರತಿಯೊಬ್ಬರಲ್ಲೂ ನೆಲೆಗೊಳ್ಳಬೇಕು ಅನ್ನುವಂಥದ್ದನ್ನ, ಜೊತೆಗೆ ಜೀವಾತ್ಮ ಮತ್ತು ಪರಮಾತ್ಮ
ಜೀವ ಮತ್ತು ಶಿವ ಬೇರೆ ಬೇರೆ ಅಲ್ಲ ಅನ್ನುವಂಥದ್ದನ್ನ ಪ್ರತಿಪಾದನೆ ಮಾಡಿ, ಶಿವನಿಂದ ಬಂದಿರತಕ್ಕಂಥ ಈ ಜೀವ ಮತ್ತೆ ಶಿವನಲ್ಲಿಯೇ ಒಂದಾಗುವಂತದ್ದರ ಕುರಿತಾದ ಪ್ರತಿಪಾದನೆ ಅದ್ಭುತವಾಗಿ ಅವರಿಂದ ಮುಂದೆ ನಡೆದುಕೊಂಡು ಬಂತು ಅನ್ನುವಂಥದ್ದನ್ನ ನಾವು ನೋಡುತ್ತೇವೆ. ಈ ಮಾತುಗಳನ್ನೆಲ್ಲ ಹೇಳುವಂತ ಉದ್ದೇಶ ಏನಪ್ಪಾ ಅಂತ ಕೇಳಿದ್ರೆ, ಪ್ರತಿಯೊಬ್ಬ ಪತಿ ಅಥವಾ ಗಂಡಸು ಮನೆಯಲ್ಲಿರ್ತಕ್ಕಂಥ ಹೆತ್ತ ತಾಯಿ ಇರಬಹುದು, ಧರ್ಮ ಪತ್ನಿ ಇರಬಹುದು, ಸಹೋದರಿ ಇರಬಹುದು, ಅಥವಾ ಅಜ್ಜಿ ಇರಬಹುದು, ಯಾವುದೇ ಪಾತ್ರದಲ್ಲಿರ್ತಕ್ಕಂತಹ ಹೆಣ್ಣನ್ನ ಆ ಶಕ್ತಿ ಸ್ವರೂಪಣಿಯ ಪ್ರತಿರೂಪ ಅನ್ನುವಂಥ ಭಾವದೊಳಗ ಭಾವಿಸಿ ಮಾನ ಸನ್ಮಾನಗಳನ್ನು ಸಮಾನವಾಗಿ ಕೊಟ್ಟಿದ್ದೇ ಆದ್ರೆ ಅದಕ್ಕೆ ನಿಜವಾದ ಸಾರ್ಥಕತೆ, ನಿಜವಾದ ದೇವಿಯ ಅನುಗ್ರಹ ಪ್ರಾಪ್ತ ಆಗ್ತದೆ ಅನ್ನುವಂಥದ್ದನ್ನ ಎಲ್ಲರೂ ಕೂಡ ಅರ್ಥೈಸಿಕೊಳ್ಬೇಕು. ಅದರ ಅರ್ಥ ನಮ್ಮ ವೀರೇಶ್ ಹೇಳಿದಾಗ ದೇಹದ ಪುರಾಣ ಅನ್ನುವಂಥ, ಅದೇ ಶಂಕರ ಭಗವತ್ಪಾದರು ಒಂದ್ ಕಡೆ ಹೇಳ್ತಾರೆ, ಕಾಮ ಕ್ರೋಧ ಮದ ಮೋಹ ಲೋಭಶ್ಚ ದೇಹಾತ್ ತಿಷ್ಠಂತಿ ತಸ್ಕರಾಹ ಜ್ಞಾನ ರತ್ನಾಪಹಾರಾಯ ತಸ್ಮಾತ್ ಜಾಗೃತ ಜಾಗೃತ ಜಾಗೃತ. ಇದೇ ದೇವಿ ಪುರಾಣ. ದೇಹದಲ್ಲಿರ್ತಕ್ಕಂತಹ ಅಷ್ಟಮದಗಳಿರ್ಬೋದು, ಅರಿಷಡ್ವರ್ಗಗಳಿರ್ಬೋದು, ಅಥವಾ ಅರಿತೋ ಅರಿಯದೆಯೇ ಅದನ್ನ ಪ್ರೀತಿಸಿದ, ಅದನ್ನ ಒಪ್ಪಿದ ಅನೇಕ ಕ್ಷುಲ್ಲಕ ವಿಚಾರಗಳಿರ್ಬೋದು, ಅಥವಾ ಅರಿಯದೆ ಮಾಡಿದ ತಪ್ಪುಗಳಿರ್ಬೋದು, ಅದೆಲ್ಲವುಗಳನ್ನ ತಿದ್ದಿ ಅವುಗಳನ್ನ ದೂರೀಕರಿಸಿ ಪರಿವರ್ತನೆಗೊಳ್ಳತಕ್ಕಂತಹ ವ್ಯವಸ್ಥೆಯನ್ನೇ ಈ ನವರಾತ್ರಿಗಳು ಅಂತ ಕರೆದಿರೋದು. ಸಾಮಾನ್ಯವಾಗಿ ಸುಮ್ಮನೆ ಯಾವುದನ್ನು ಕರೆದಿಲ್ಲ. ರಾತ್ರಿ ಅಂದ್ರೆ ಇದರ ಅರ್ಥ ಏನಪ್ಪಾ ಅಂದ್ರೆ, ಕೆಟ್ಟದ್ದನ್ನ ಕಳೆದುಕೊಂಡು ಪ್ರಾತಃ ಕಾಲದೊಳಗೆ ಬೆಳಕನ್ನ ಕಂಡುಕೊಳ್ತಕ್ಕಂಥ, ಜ್ಞಾನವನ್ನ ಅರಿವನ್ನ ಕಂಡುಕೊಳ್ತಕ್ಕಂತಹ ವ್ಯವಸ್ಥೆಯನ್ನೇ ದೇವಿ ಪುರಾಣ ಅಂತ ಕರೆದಿರೋದು. ಶುಂಭ ನಿಶುಂಭರು ಜೊತೆಗೆ ಮಹಿಷಾಸುರ, ರಕ್ತಬೀಜಾಸುರರು ಇವರೆಲ್ಲರೂ ಆ ಪುರಾಣದೊಳಗಿಲ್ಲ, ಪ್ರತಿಯೊಬ್ಬರ ಶರೀರದೊಳಗದಾರ. ಅವುಗಳ ಮೇಲೆ ವಿಜಯವನ್ನು ಸಾಧಿಸಬೇಕು. ಯಾವುದನ್ನ ದೊಡ್ಡವರು ಹೇಳ್ತಾರೆ ತಪ್ಪಪ್ಪ ಅಂತ ಹೇಳಿದಾಗ ಅದನ್ನ ತಿದ್ದಿ ಅದು ಸರಿಯಲ್ಲ ಅಂದಾಗ ಒಳ್ಳೆ ದಾರಿಯಲ್ಲಿ ನಡ್ಕೊಂಡು ಹೋಗ್ತಕ್ಕಂಥದ್ದೇ ನಿಜವಾದ ಜೀವನ. ಯಾವುದನ್ನ ಧರ್ಮ ಮಾರ್ಗ ಅಂತ ಹೇಳ್ತಾರೆ ಅದನ್ನ ಒಪ್ಪುವಂತ, ಪ್ರೀತಿಸುವಂತ, ನಡೆದುಕೊಂಡು ಹೋಗುವಂತ ಗುಣ ನಮ್ಮದಾಗಬೇಕು. ಅದನ್ನ ಸಾರ್ಥಕವಾದ ಜೀವನ ಅಂತ ಕರೀತಾರೆ. ಹಾಗಾಗಿ ಒಂದೊಂದು ದಿನ ಒಂದೊಂದು ಕೆಟ್ಟ ಅಂಶಗಳನ್ನ ನಾವೇ ನಮ್ಮ ಜೀವನದೊಳಗೆ ಪರಿವರ್ತನೆ ಮಾಡಿಕೊಂಡ್ವಿ ಅಂದ್ರೆ ಅದು ನಿಜವಾಗ್ಲೂ ಕೂಡ ಈ ದೇವಿ ಪಾರಾಯಣದ ಸಾರ್ಥಕತೆಯ ಪ್ರತಿಫಲವಾಗಿ ಸಿಗೋದಕ್ಕೆ ಸಾಧ್ಯ ಅನ್ನುವಂಥದ್ದನ್ನ ಅರ್ಥೈಸಿಕೊಳ್ಬೇಕು. ನಾವು ಕಲಿಸಿದಂತ ಜ್ಯೋತಿಷಿಕರು ಹೇಳ್ತಿದ್ರು, ಬಹಳ ದೊಡ್ಡ ಪ್ರವಚನಕಾರರು. ರಾವಣನನ್ನ ಕೊಲ್ಲಬೇಕಾದ್ರೆ ರಾವಣನು ಶಿವಭಕ್ತನೇ, ರಾಮನು ಶಿವಭಕ್ತನೇ. ರಾಮ ನಿತ್ಯವೂ ಕೂಡ ಶಿವಲಿಂಗವನ್ನು ಪೂಜೆ ಮಾಡುತ್ತಿದ್ದ. ನಿಮಗೆಲ್ಲ ಗೊತ್ತಿರಲಿ, ಅಯೋಧ್ಯೆಯೊಳಗೆ ಬಹಳ ದೊಡ್ಡದಾಗಿರ್ತಕ್ಕಂಥ ಶಿವಲಿಂಗ ಮೊನ್ನೆ ಉತ್ಖನನದೊಳಗೆ ಸಿಕ್ಕಿರ್ತಕ್ಕಂಥದ್ದು. ಶಿವಭಕ್ತನನ್ನು ಸಂಹಾರ ಮಾಡಬೇಕಾದ್ರೆ ಏನ್ ಮಾಡಬೇಕು? ಕೊನೆಗೆ ಆತನ ಕುಲಗುರುಗಳು ಆತನಿಗೆ ಉಪದೇಶ ಮಾಡುತ್ತಾರೆ, ನೀನು ಶಿವನನ್ನ ಆರಾಧನೆ ಮಾಡಬೇಕು, ಶಿವನ ಒಪ್ಪಿಗೆಯನ್ನು ತೆಗೆದುಕೊಳ್ಬೇಕು, ಅದರ ಜೊತೆಗೆ ಶಕ್ತಿಯ ಆರಾಧನೆಯನ್ನು ಮಾಡಬೇಕು ಅಂದಾಗ ನವರಾತ್ರಿಯ ವ್ರತವನ್ನ ಆರಾಧನೆ ಮಾಡ್ತಾನಂತೆ ಶ್ರೀರಾಮಚಂದ್ರ. ನವರಾತ್ರಿಯ ವ್ರತವನ್ನು ಪೂರ್ಣ ಮಾಡಿ ವಿಜಯದಶಮಿಯ ದಿನ ರಾವಣನ ಮೇಲೆ ಯುದ್ಧವನ್ನು ಮಾಡಿ ಆತನನ್ನು ಸಂಹಾರ ಮಾಡಿದ ಅನ್ನುವಂಥದ್ದನ್ನು ಕೂಡ ನಾವು ಅನೇಕ ಉಲ್ಲೇಖಗಳಲ್ಲಿ ನೋಡುತ್ತೇವೆ. ದಸರಾ ಅಂತ ಏನು ನಾವು ಕರಿತೀವಲ್ಲ, ಇದು ಮೂಲತಃ ಸಂಸ್ಕೃತ ಮತ್ತು ಹಿಂದಿಯ ಶಬ್ದ ಇದು. ದಶಹರ ಅಂತ. ದಶ ಅಂದ್ರೆ 10, ಹರ ಅಂದ್ರೆ ಸೋಲಿಸುವುದು. ಇದು ಒಂದರ್ಥದೊಳಗೆ ನಮ್ಮ 10 ಕೆಟ್ಟ ಗುಣಗಳನ್ನು ಸೋಲಿಸುವುದು ಅಂತ ನಾವು ಅನ್ಕೋಬೇಕು. ಇನ್ನೊಂದು ಅರ್ಥದೊಳಗೆ ರಾವಣನ 10 ತಲೆಗಳನ್ನ ಕಡಿದಂತಹ, ಹರಣ ಮಾಡಿದ ಅಥವಾ ರುಂಡ ಚೆಂಡಾಡಿದ ದಿನ ಅನ್ನುವಂಥದ್ದು ಕೂಡ. ಅಷ್ಟೇ ಅಲ್ಲ, ನಮ್ಮ ಭೀಮಣ್ಣ ಹೇಳಿದಾಗೆ ಇದಕ್ಕೆ ಇನ್ನೊಂದೇನಪ್ಪಾ ಅಂದ್ರೆ ಪಾಂಡವರ ಅಜ್ಞಾತವಾಸವನ್ನು ಕೂಡ ಕೊನೆಗೊಳಿಸಿದಂತಹ, ಕೌರವರ ಮೇಲೆ ಯುದ್ಧವನ್ನ ಮಾಡಿ ವಿಜಯವನ್ನ ಸಂಪಾದಿಸಿಕೊಂಡ ದಿನವೂ ಕೂಡ ಇದೇ ವಿಜಯದಶಮಿ ಅನ್ನುವಂಥದ್ದು. ಬನ್ನಿ ಗಿಡದ ಪೂಜೆ ಪ್ರಾರಂಭ ಆಗಿರತಕ್ಕಂಥದ್ದು ಇದು ಇಂದು ನಿನ್ನೆದಲ್ಲ, ಅವತ್ತಿನ ಕಾಲದಿಂದಲೂ ಕೂಡ ಆ ವೃಕ್ಷವನ್ನು ಒಂದು ದೇವತೆಯ ಸ್ವರೂಪದೊಳಗೆ
ಅವರ ಎಲ್ಲ ಆಯುಧಗಳನ್ನ ಆ ತಾಯಿ ಹತ್ರ ಇಟ್ಟಂತದ್ದು. ಇದೆಲ್ಲವನ್ನು ಕೂಡ ನಾವು ಕೃತ, ತ್ರೇತ, ದ್ವಾಪರ, ಈಗ ಕಲಿಯುಗದಲ್ಲೂ ಕೂಡ ಅದರ ಪ್ರಸ್ತಾಪಗಳನ್ನು ನಾವು ನೋಡ್ಕೊಂಡು ಬಂದಿರತಕ್ಕಂಥದ್ದನ್ನ ಕಾಣುತ್ತೇವೆ. ವಿಶೇಷವಾಗಿ ನಿಮಗೆಲ್ಲ ನೆನಪಿರಲಿ, ಇವತ್ತು ನಮ್ಮ ಉಜ್ಜಯಿನಿಯ ಈ ಸಮಾಜ ಬಂಧುಗಳು ಕಳೆದ 45 ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರತಕ್ಕಂಥದ್ದನ್ನ ಈಗಾಗಲೇ ನೀವು ಬಲ್ಲವರಾಗಿದ್ದೀರಿ. ಕಾರ್ಯಕ್ರಮ ಚಿಕ್ಕದು ದೊಡ್ಡದು ಅನ್ನುವಂಥದ್ದು ಯಾವತ್ತೂ ಕೂಡ ಇರಬಾರದು. ಕಾರ್ಯಕ್ರಮ ನಾವು ಆಗಾಗ ಹೇಳ್ತಿರ್ತೀವಿ, ರಾಶಿಯಲ್ಲಿರ್ತಕ್ಕಂಥ ಎಲ್ಲಾ ಕಾಳುಗಳು ಗಟ್ಟಿ ಕಾಳೆ ಆಗೇ ಇರೋದಿಲ್ಲ. ರೈತ ಗಟ್ಟಿ ಕಾಳೆ ಅಷ್ಟು ಸಿಕ್ಕಿದ್ರೆ ಅದನ್ನ ಗಾಳಿಗೆ ತೂರೋ ಅವಶ್ಯಕತೆ ಇರಲಿಲ್ಲ. ತೂರುವಂತ ಕಾರಣ ಏನು? ಜೊಳ್ಳು ಕಾಳು ಹಾರಿ ಹೋಗಬೇಕು, ಗಟ್ಟಿ ಕಾಳಲ್ಲಿ ಉಳಿಬೇಕು ಅನ್ನುವಂಥದ್ದು. ಹಾಗಾಗಿ ಇರುವಂತ ಜನರು ಗಟ್ಟಿ ಕಾಳಾಗಿ ಉಳಿದು ಬಿಟ್ರೆ ಸಾಕು, ಬೇರೆಯವರ ಅವಶ್ಯಕತೆ ಇಲ್ಲ ಅನ್ನುವಂಥದ್ದನ್ನ ಅರ್ಥ ಮಾಡ್ಕೋಬೇಕು. ಹಾಗಾಗಿ ಭೀಮನ ಭಕ್ತಿಯ ಭಕ್ತರು ಈ ಉಜ್ಜಯಿನಿಯೊಳಗೆ ಎಲ್ಲಾ ಸಮಾಜ ಬಂಧುಗಳು ಏನದಾರಲ್ಲ, ಅದು ನಿಜವಾಗ್ಲೂ ಕೂಡ ಒಂದು ವಿಶೇಷ ಸದ್ಧರ್ಮ ಪೀಠ ಅಂತೇಳಿ ಅದಕ್ಕೆ ಕರೆದಾರಂತ ಅನಿಸ್ತದೆ ನಮಗೆ ಗುರೇಶ್ವರೇ. 18-19 ಜಾತಿಯ ಜನ ಒಂದು ಅಣ್ಣ ತಮ್ಮಂದಿರ ಭಾವದೊಳಗೆ ಬದುಕು ಮಾಡತಕ್ಕಂಥ ಯಾವ್ದಾದ್ರು ಊರಿದ್ರೆ ಅದು ಉಜ್ಜಯಿನಿ ಗ್ರಾಮ ಅನ್ನುವಂತ ಮಾತನ್ನ ನಮಗೆ ಗೊತ್ತಿರಲಿಲ್ಲ. ಅದು ಹೋದ್ಸಲದ ಕಾರ್ತಿಕಕ್ಕೆ ಎಲ್ಲಾ ಸಮಾಜದವ್ರನ್ನ ಕರ್ಕೊಂಬರಪ್ಪ ಅಂತ ಹಿರಿಯರಿಗೆ ಹೇಳಿದ್ವಿ. ಅಲ್ಲಿ ಚೇರ್ ಮೇಲೆ ಕೂಡಿಸಿದ್ರೆ 19 ಜನ ಇದ್ರಲ್ಲಿ. ಅವರೆಲ್ಲರ ಕಡೆಯಿಂದನು ಅವ್ರ ಕಡೆಯಿಂದ ದೀಪ ಬೆಳಗಿಸಿ ಉದ್ಘಾಟನೆ ಮಾಡಿಸ್ತಾ ನಮಗನಿಸ್ತು, ಬಹುಶಃ ಇಷ್ಟು ಪಂಗಡದವರು ಒಂದು ಊರೊಳಗ ಒಂದು ಭ್ರಾತೃತ್ವ ಸ್ವಭಾವದೊಳಗೆ ಜೀವನ ಮಾಡ್ತಾ ಇರ್ತಕ್ಕಂಥ ಊರು ಯಾವ್ದಾದ್ರು ಇದ್ರೆ ಅದು ಉಜ್ಜಯಿನಿ ಅನ್ನುವಂತ ಭಾವ. ಅದ್ರ ಜೊತೆಗೆ ಅದಕ್ಕೆ ಸದ್ಧರ್ಮ ಸರ್ವಧರ್ಮ ಪೀಠ ಅಂತ ಕರೆದಿದ್ದಾರೇನೋ ಅನ್ನುವಂತ ಭಾವನೆ ನಮಗೆ ಪ್ರಾಪ್ತ ಆಯ್ತು ಅನ್ನುವಂಥದ್ದು. ಇದರ ಜೊತೆಗೆ ವಿಶೇಷವಾಗಿ ನಮ್ಮ ಭೀಮಣ್ಣ ಹೇಳಿದಾಗೆ ನವರಾತ್ರಿ ಆಚರಣೆ ಬಹಳ ಪುರಾತನವಾಗಿರ್ತಕ್ಕಂಥದ್ದು. ವಿಶೇಷವಾಗಿ ನಮಗೆಲ್ಲ ಹೆಮ್ಮೆ ಏನಪ್ಪಾ ಅಂದ್ರೆ ಇದು ನಮ್ಮ ಜಿಲ್ಲೆಯಿಂದ ಪ್ರಾರಂಭ ಆಗಿರತಕ್ಕಂಥದ್ದು. ವಿಜಯನಗರದ ಅರಸರ ಕಾಲದಿಂದ ಇವತ್ತಿಗೂ ಕೂಡ ಅಲ್ಲಿ ಮಹಾನವಮಿ ದಿಬ್ಬ ಅನ್ನುವಂಥದ್ದು. ಇವತ್ತಿನ ನೀವು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೋಡ್ತೀರಿ, ನೃತ್ಯ ನೋಡ್ತೀರಿ, ಗಾಯನ ನೋಡ್ತೀರಿ, ಹಾಡುಗಾರಿಕೆ ನೋಡ್ತೀರಿ. ಇದೆಲ್ಲ ರಾಜರ ಕಾಲದೊಳಗ ಅಂತಃಪುರದೊಳಗ ನಡೆಯತಕ್ಕಂಥ ಕಾರ್ಯಕ್ರಮವನ್ನ ನವರಾತ್ರಿ ಸಂದರ್ಭದಲ್ಲಿ ಇಡೀ ಸಾರ್ವಜನಿಕರಿಗೆ ಮುಕ್ತಗೊಳಿಸಿದಂತ ಕೀರ್ತಿ ವಿಜಯನಗರದ ಅರಸರಿಗೆ ಅದು ಸಲ್ಲುತ್ತದ ಅನ್ನುವಂಥದ್ದು. ಹಾಗಾಗಿ ಅವರ ಆ ಅರಸರ ಕಾಲಾವಧಿಯ ನಂತರದಲ್ಲಿ ಅವರ ಸಾಮಂತ ರಾಜರು, ಇವತ್ತು ಮೈಸೂರು ಹೆಸರು ಬಹಳ ದೊಡ್ಡದಾಗಿ ಹೇಳ್ತಾರೆ, ಆ ಮೈಸೂರು ರಾಜರು ವಿಜಯನಗರ ರಾಜರ ಸಾಮಂತರವರು, ಉಪರಾಜರು. ಇದನ್ನ ಅವರು ಮುಂದುವರಿಸಿಕೊಂಡು ಬಂದಿದ್ದಾರೆ. ಆದ್ರೆ ಕಾಲದ ನಿರ್ಣಯವನ್ನು ಎಲ್ಲರೂ ಒಪ್ಪಲೇಬೇಕು. ಹಂಪಿ ನಾಮಾವಶೇಷ ಆಗಿ ಹೋಗ್ಯದ, ಅದು ಯಾವುದೂ ಉಳಿದಿಲ್ಲ. ನಿಮಗೆಲ್ಲ ಗೊತ್ತದ, ಇತಿಹಾಸದೊಳಗೆ ಓದ್ತೀರಿ, ಮುತ್ತು ರತ್ನಗಳನ್ನ ಸೇರು ರೂಪದೊಳಗೆ ಅಳಿತಿದ್ರು, ಮಾರುತ್ತಿದ್ರು ಅನ್ನುವಂಥದ್ದನ್ನ ನೋಡಿದಾಗ ಆ ಸುವರ್ಣ ಯುಗ ಆ ಕಾಲದೊಳಗೆ ಹಂಪಿಯ ರಾಜರ ಆಳ್ವಿಕೆ ಸಂದರ್ಭದಲ್ಲಿ ಎಷ್ಟಿತ್ತು ಅನ್ನುವಂಥದ್ದನ್ನು ವಿಚಾರ ಮಾಡಬೇಕಾಗ್ತದೆ. ಒಟ್ಟಾರೆಯಾಗಿ ಏನೇ ಇದ್ರು ಇವತ್ತು ನಾಡ ಹಬ್ಬವಾಗಿ ಚಾಮುಂಡೇಶ್ವರಿ ತಾಯಿಯ ಆರಾಧನೆ ಮಾಡತಕ್ಕಂತಹ ಆರಾಧನಾ ಪರ್ವವಾಗಿ ಇವತ್ತು ಕರ್ನಾಟಕದ ದಸರಾವಾಗಿ ಎಲ್ಲ ಹಳ್ಳಿಗಳಲ್ಲಿ ಗ್ರಾಮಗಳಲ್ಲಿ ಗ್ರಾಮ ದೇವತೆಯ ಮುಂದೆ, ಶಕ್ತಿ ದೇವತೆಯ ಮುಂದೆ ಈ ದೇವಿ ಪಾರಾಯಣದ ನವರಾತ್ರಿಯ ಆರಾಧನೆ ಆಗ್ತಾ ಇರತಕ್ಕಂಥದ್ದು ಒಂದು ಒಳ್ಳೆಯ ಬೆಳವಣಿಗೆ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಯಪಡಿಸಿ, ಒಟ್ಟಾರೆಯಾಗಿ ಹೆಣ್ಣನ್ನ ಗೌರವಿಸುವಂತಹ, ಹಿರಿಯರನ್ನ ಗೌರವಿಸುವಂತಹ, ಮಾತಾಪಿತೃಗಳನ್ನ ಆರಾಧಿಸುವಂತಹ, ಸೇವೆ ಮಾಡತಕ್ಕಂಥ ಭಾವನೆ ಎಲ್ಲರಲ್ಲೂ ಬರುವಂತಾಗ್ಲಿ. ಎಲ್ಲರೂ ಕೂಡ ತಮ್ಮ ತಮ್ಮ ಪಾಲನ ಕರ್ತವ್ಯಗಳನ್ನು ನಿಭಾಯಿಸಿ ವೃತ್ತಿಯಿಂದ ಯಾವುದೇ ವ್ಯಾಪಾರ, ವ್ಯವಹಾರ, ಉದ್ಯೋಗ ಏನೇ ಇದ್ದರೂ ಪ್ರವೃತ್ತಿಯಿಂದ ಮರುಳಸಿದಾಚಾರ್ಯ ಹೇಳಿದ ಹಾಗೆ ಈ 10 ದಿನಗಳ ಸಂದರ್ಭದಲ್ಲಾದರೂ ಕೂಡ ಧಾರ್ಮಿಕವಾಗಿ, ಆಧ್ಯಾತ್ಮಿಕವಾಗಿ ಪ್ರವೃತ್ತಿಯಿಂದ ನಿಮ್ಮ ಪಾಲನ ಸೇವೆಯನ್ನ, ಅದು ಕಾಯ, ವಾಚ, ಮನಸ್ಸ, ಧನ ರೂಪದಲ್ಲೇ ಆಗಬೇಕು ಅಂತಿಲ್ಲ. ಕಾಯ ರೂಪದಲ್ಲೂ ಆಗ್ಬೋದು, ಮಾನಸಿಕ ರೂಪದಲ್ಲೂ ಆಗ್ಬೋದು. ಸಹಭಾಗಿತ್ವ ಅನ್ನುವಂಥದ್ದು ಬಹಳ ಮುಖ್ಯ ಆಗ್ತದೆ. ಆ ಹಿನ್ನೆಲೆಯೊಳಗೆ ನೀವು ನಡೆಸಿಕೊಂಡು ಹೋಗಬೇಕು ಅನ್ನುವಂಥ ಅಪ್ಪಣೆಯನ್ನು ಮಾಡಿ ಈಗಾಗಲೇ ಸಿದ್ದೇಶ್ವರ ಜಗದ್ಗುರುವರ ಆಶೀರ್ವಾದದ ಒಂದು ವಿಷಯವನ್ನ ಮರುಳಸಿದ್ದಾಚಾರ್ಯ ಪ್ರಸ್ತಾಪ ಮಾಡಿದ್ದಾರೆ. ಶ್ರೀಪೀಠ ಯಾವತ್ತೂ ಕೂಡ ಎಲ್ಲ ಜನಾಂಗದವರೊಂದಿಗೆ ಅತ್ಯಂತ ಪ್ರಿಯವಾದ ಬಾಂಧವ್ಯವನ್ನು ಹೊಂದಿರತಕ್ಕಂಥದ್ದು. ಇವತ್ತಿಗೂ ಕೂಡ ಯಾವುದೇ ಬಾಂಧವರು ಗಂಗಾ ಪೂಜೆಯೊಂದಿಗೆ
ಆ ಪೀಠಕ್ಕೆ ಬಂದೇ ಉಳಿದ ಎಲ್ಲಾ ಕಾರ್ಯಗಳನ್ನ ನಡೆಸುವಂತದ್ದನ್ನ ನೋಡ್ತಾ ಇದ್ದೇವೆ. ಇವತ್ತು ಕೂಡ ಬಹಳ ವಿಜೃಂಭಣೆಯಿಂದ ಪ್ರಾತಃ ಕಾಲದಲ್ಲಿ ಆ ಒಂದು ತಾಯಿಯ ಗಂಗಾ ಪೂಜೆ ಶೋಭಾಯಾತ್ರೆ ನಡೆದುಕೊಂಡು ಬಂದಿರತಕ್ಕಂಥದ್ದನ್ನು ನೀವೆಲ್ಲ ಮನ ತುಂಬಿಕೊಂಡಿರ್ತಕ್ಕಂಥವರಾಗಿದ್ದೀರಿ. ಸಾಯಂಕಾಲವೂ ಕೂಡ ಬೆಳಗ್ಗೆ ಮಾಡಿದಾರಪ್ಪ, ಮತ್ತೆ ಯಾಕೆ ಮಾಡ್ತೀರಿ ಅಂದ್ರೆ ಮೊದಲನೇ ಸಾರಿ ತಾವು ದಯಮಾಡಿ ಸಕತ್ತೀರಿ ಆ ಬೆಳ್ಳಿ ರಥದೊಳಗ ತಾವು ಸ್ವಲ್ಪ ಹೊತ್ತಾದ್ರೂ ಕೂಡ ಮುಹೂರ್ತ ಮಾಡಿ ನಮಗೆ ಆಶೀರ್ವಾದ ಮಾಡಬೇಕು ಅಂತೇಳಿ ಮತ್ತೆ ಒಂದೇ ದಿನದಲ್ಲಿ 2 ಯಾತ್ರೆಗಳನ್ನು ಮಾಡಿದಂತ ಒಂದು ಕೀರ್ತಿ ಈ ಒಂದು ವಿಶ್ವಕರ್ಮ ಸಮಾಜಕ್ಕೆ ಅದು ಸಲ್ತದ ಅನ್ನುವಂತ ಮಾತನ್ನ ಈ ಸಂದರ್ಭ ತಿಳಿಯಪಡಿಸಿ, ವಿಶ್ವಕರ್ಮ ಬಹಳ ದೊಡ್ಡ ಸ್ಥಪತಿ, ಶಾಸ್ತ್ರದಲ್ಲಿ ಬ್ರಹ್ಮನ ಮಗ ಅಂತ ಕರೀತಾರೆ. ಹಾಗಾಗಿ ಆತನಿಗೆ ಆಧುನಿಕ ಬ್ರಹ್ಮ ಅನ್ನುವಂತ ಮಾತು ಕೂಡ ಇದೆ. ಎಲ್ಲ ದೇವತೆಗಳ ನಿವಾಸಗಳನ್ನ, ವಿಶಿಷ್ಟವಾಗಿರ್ತಕ್ಕಂತಹ ದೇವತೆಗಳ ವಾಹನಗಳನ್ನ, ವಿನ್ಯಾಸ ಮಾಡಿದಂತಹ ಆಯುಧಗಳನ್ನ ವಿನ್ಯಾಸ ಮಾಡಿದಂತ ಕೀರ್ತಿ ಆ ವಿಶ್ವಕರ್ಮನಿಗೆ ಸಲ್ತದೆ ಅನ್ನುವಂಥದ್ದು. ಬಹುಶಃ ಒಂದು ಹೆಮ್ಮೆ ನಮ್ಮ ಸಿದ್ದೇಶ ಆಚಾರ್ಯ ಹೇಳಿದ ಹಾಗೆ, ಸಭಾ ಸಂಚಾಲಕನು ಆತ್ನೆ, ವೇದಘೋಷನು ಆತ್ನೆ, ಪುರೋಹಿತನು ಆತ್ನೆ. ನಾವು ಯಾವಾಗ್ಲೂ ಪೀಠದಲ್ಲಿ ಕುತ್ಕೊಂಡು ಕೇಳ್ತಿರ್ತೀವಿ, ಆತ ಸುಮ್ಮನೆ ಹೇಳ್ತಾನೆ, ಆತನ ಧ್ವನಿಗೆ ಯಾವಾಗ್ಲೂ ರೆಸ್ಟೇ ಇಲ್ಲ, ಎಲ್ಲಾ ಜವಾಬ್ದಾರಿ ಆತನ ಮೇಲೆ ಹಾಕಿಬಿಡ್ತಾರೆ ಇವರೆಲ್ಲರೂ ಅಷ್ಟು ಸೇರಿ. ಆತ ಹೇಳಿದ ಹಾಗೆ ಜಕಣಾಚಾರ್ಯ ಐತಿಹ್ಯಗಳು ಅಂದ್ರೆ ಎಲ್ಲೇ ಹೋದ್ರು ಜಕಣಾಚಾರ್ಯ ಕಟ್ಟ್ಯಾನ ಅಂತ ಹೇಳುವಂಥದ್ದನ್ನ ಮಾತ್ರ ಕೇಳ್ತಿರ್ತೀವಿ. ಆದ್ರೆ ಉಜ್ಜಯಿನಿ ಪೀಠದೊಳಗ ಕೇವಲ ಆ ಮಠವನ್ನ, ಮಂದಿರವನ್ನು ನಿರ್ಮಾಣ ಮಾಡೋದು ಅಷ್ಟೇ ಅಲ್ಲ, ಆ ಮಠದೊಳಗ ಆತನ ಮೂರ್ತಿಯನ್ನು ಕೂಡ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಏಕೈಕ ಕ್ಷೇತ್ರ ಯಾವ್ದಾದ್ರು ಇದ್ರೆ ಅದು ಉಜ್ಜಯಿನಿಯ ಪೀಠ ಅನ್ನುವಂತ ಮಾತು. ಎಲ್ಲೂ ಕೂಡ ಇಡೀ ಜಗತ್ತು ನೀವು ಸುತ್ತಿ ಬರ್ರಿ, ಜಕಣಾಚಾರ್ಯ ಮೂರ್ತಿ ನಿಮ್ಗೆ ಎಲ್ಲೂ ಕೂಡ ಕಾಣ ಬರೋದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಇದೊಂದು ವಿಶಿಷ್ಟವಾದ ಸಂಬಂಧವನ್ನ ಆ ಜಕಣಾಚಾರ್ಯ ಜೊತೆಗೆ ಹಿಂದೆ ಹೊಂದಿತ್ತು ಆ ಪೀಠ ಅನ್ನುವುದಕ್ಕೆ ಒಂದು ಪ್ರಬಲವಾದ ಸಾಕ್ಷಿ ಇವತ್ತು ನಮ್ಮ ಕಣ್ಣು ಮುಂದೆ ಇದೆ ಅನ್ನುವಂಥದ್ದನ್ನ ಅತ್ಯಂತ ಅಭಿಮಾನದ ಮಾತುಗಳನ್ನ ಆ ವಿಚಾರದ ಬಗ್ಗೆ ಆಡುತ್ತಾ, ನಮ್ಮ ಸಿದ್ದೇಶ್ ಶರ್ಮಾ ಒಳ್ಳೆಯ ಪುರೋಹಿತರು ಕೂಡ ಹೌದು, ಸಂಸ್ಕೃತ ಭಾಷೆಯನ್ನ ಬಲ್ಲವರಿದ್ದಾರೆ, ಒಳ್ಳೆಯ ಮಾತನ್ನ ಆಡತಕ್ಕಂಥ ವ್ಯಕ್ತಿ. ಅನೇಕ ವರ್ಷಗಳಿಂದ ಇವರ ಜೊತೆಗಿದ್ದು ಬೇರೆಯವರಲ್ಲಿ ಇದ್ರೂ ಕೂಡ ಈ ನವರಾತ್ರಿ ಸಂದರ್ಭದಲ್ಲಿ ಬಂದು ಇದ್ದು ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ಬಹಳ ಸಹಭಾಗಿತ್ವವನ್ನ, ಒಂದು ಒಳ್ಳೆಯ ಮಾರ್ಗದರ್ಶನವನ್ನ ಈ ಎಲ್ಲ ಪದಾಧಿಕಾರಿಗಳು ನೀಡ್ತಾ ಬಂದಿರತಕ್ಕಂಥದ್ದು ಜಗದೊಳಗೆ ಬಹಳ ಸಂತೋಷವನ್ನ ತಂದದ. ಹಾಗಾಗಿ ಆತನ ಭವಿಷ್ಯವೂ ಕೂಡ ಉತ್ತರೋತ್ತರವಾಗಿ ಒಂದು ಒಳ್ಳೆಯ ಕೀರ್ತಿ ಸಂಪಾದನೆ ಆಗಲಿ ಅನ್ನುವಂಥ ಮಾತನ್ನು ಆಶೀರ್ವಾದ ಮಾಡುತ್ತಾ, ನಮ್ಮೊಳ ಸಿದ್ಧಾಚಾರ್ಯಿಂದ ಹಿಡಿದು ರವೀಂದ್ರಾಚಾರ್ಯಿಂದ ಹಿಡಿದು ಎಲ್ಲರೂ ಕೂಡ ಬಹಳ ಸುಂದರವಾಗಿ ಸಂಘಟನೆಯನ್ನು ಮಾಡಿ ಕಾರ್ಯಕ್ರಮವನ್ನು ಅಣಿಗೊಳಿಸಿದ್ದಾರೆ. ಆ ಎಲ್ಲ ಪದಾಧಿಕಾರಿಗಳು ಕೂಡ ಒಳ್ಳೆಯದಾಗಲಿ. ವಿಶೇಷವಾಗಿ ನಮ್ಮ ಗುರುಮೂರ್ತಿ ಸ್ವಾಮಿಯವರು ಖಾನಾವಸಳ್ಳಿಯ ಶಿಕ್ಷಕರು, ಆದರೆ ವೃತ್ತಿಯಿಂದ ಶಿಕ್ಷಕರಾದರೂ ಪ್ರವೃತ್ತಿಯಿಂದ ಆಧ್ಯಾತ್ಮಿಕ ಚಿಂತಕರು, ಬರಹಗಾರರು, ಅನೇಕ ವಿಚಾರಗಳನ್ನ ಬಲ್ಲವರು. ಅವರ ಕನಸು ಬಹಳ ದೊಡ್ಡದು. ಪೀಠದ ಮೇಲೆ, ಮರಳುಸಿದ್ದನ ಮೇಲೆ ಒಂದು ಬಹಳ ದೊಡ್ಡ ಪುಸ್ತಕ ಬರೀಬೇಕು ಅಂತ ಅವರ ಕನಸದ. ಅದು ಕೂಡ ಮುಂದಿನ ದಿನಮಾನಗಳಲ್ಲಿ ನನಸಾಗಲಿ ಅನ್ನುವಂಥದ್ದು. ಒಳ್ಳೆಯ ಮಾತುಗಾರರಿದ್ದಾರೆ, ಸಮಾಧಾನಿಗಳಿದ್ದಾರೆ. ಅವರ ಪ್ರವಚನ ಇವತ್ತು ಆರಂಭದಲ್ಲಿ ಅಲ್ಪ ಕಾಲ ನಡೆದದ, ನಾಳೆಯಿಂದ ಸುದೀರ್ಘವಾಗಿ ನಡೆದುಕೊಂಡು ಬರ್ತದೆ. ಅವರಿಗೂ ಕೂಡ ಪೀಠದ ಆಶೀರ್ವಾದ ಸದಾಕಾಲ ಇರಲಿ ಅನ್ನುವಂಥ ಮಾತನ್ನ ಹಾರೈಸಿ, ನಮ್ಮ ಕಲಾ ಬಳಗಕ್ಕೂ ಕೂಡ ಆಶೀರ್ವಾದವನ್ನು ಹಾರೈಸಿ, ವಿಶೇಷವಾಗಿ ನಮ್ಮ KM ವೀರೇಶ್ ಅಂಗಡಿ, ನಮ್ಮ ಭೀಮಣ್ಣ ಗಜಾಪುರ, ಇನ್ನು ನಮ್ಮ ಎಲೆ ನಾಗರಾಜ್ ಅಲ್ಲಿ ಕೆಳಕ್ ಹೋದ ಎಲ್ಲಿ ಹೋಗ್ತದ ಅಲ್ಲ, ಬಡಗಿ ನಾಗರಾಜು, ಎಲೆ ನಾಗರಾಜ್ ಅಂತ ಪತ್ರಕರ್ತದ, ಅವರು ಎಲ್ಲರೂ ಕೂಡ ಬಂದು ಒಳ್ಳೆ ಮಾತುಗಳಾಡಿ. ಸಾಮಾನ್ಯವಾಗಿ ಪತ್ರಕರ್ತರು ಮಾತಾಡೋದು ಬಹಳ ಕಡಿಮೆ, ಕೆಳಕ್ ಹೋದ್ಕೊಂಡು ಬರ್ಕೋತಿರ್ತಾರ ಅವರು. ಆದ್ರೆ ಅವರನ್ನು ಮಾತನಾಡಿಸಿದಂತ ವೇದಿಕೆ ಯಾವ್ದಾದ್ರು ಇದ್ರೆ ಅದು ಇದೇ ವೇದಿಕೆ ಅನ್ನುವಂತ ಮಾತು. ಬಹಳ ಚಂದ ಮಾತಾಡಿದ್ದಾರೆ. ಅವ್ರು ಬರೆಯೋದು ಜಾಸ್ತಿ, ಆದ್ರೆ ನಮ್ಮ ವೀರೇಶ್, ನಮ್ಮ ಭೀಮಣ್ಣ 3 ಜನ ಬಹಳ ದೊಡ್ಡ ಚಿಂತಕರು. ನಮ್ಮ ಭೀಮಣ್ಣ ಬಗ್ಗೆ ಅಂತ ಎಷ್ಟು ಹೇಳಂಗಿಲ್ಲ, ಪೀಠದವನೇ ಆಗಿ ಎಲ್ಲ ಅನೇಕ ಬಗ್ಗೆ